ಪಾದಯಾತ್ರೆ 2ನೇ ದಿವಸದ ಕಾಲಕ್ಕಿದೆ. ನಿನ್ನೆ ಮೈಸೂರು ಚಲೋ ಕಾರ್ಯಕ್ರಮ ಆರಂಭವಾಗಿದೆ. ಭಾಳ ಯಶಸ್ವಿಯಾಗಿ ನಡೆದಿದೆ. ಅಷ್ಟು ಜನ ಬಂದಿರತಕ್ಕಂಥ 10,000 ಜನ ಬಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವ್ರ ಜೊತೆಯಲ್ಲಿ, ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ, ಯಡಿಯೂರಪ್ಪವ್ರ ಜೊತೆಯಲ್ಲಿ, ಗೋಪಾಲಣ್ಣವ್ರ ನಮ್ಮ ಕ್ಷೇತ್ರ ಶಾಸಕರು ಅವರ ಜೊತೆಯಲ್ಲಿ ಎಲ್ಲ ಕಡೆ ಬಂದು ಪಾದಯಾತ್ರೆ ಯಶಸ್ವಿಗೊಳಿಸಿದೆ. ಈಗಾಗಲೇ ಕಾಂಗ್ರೆಸ್ ಅವ್ರಿಗೆ ನಾಟಕ ಶುರುವಾಗಿದೆ. ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ವಿರುದ್ಧ ಅಲ್ಲ, ಅನ್ಯಾಯ ಮಾಡಿದ್ದಾರೆಂದು ಮಾಡ್ತಾ ಇರ್ತಕ್ಕಂಥದ್ದು. ಕೆಲವರು ಅಂತಾರೆ ವಿರುದ್ಧ ಮಾಡ್ತಾ ಇದ್ದಾರೆ, ವಿರೋಧ ಖಂಡಿತ ವಿರೋಧ ಮಾಡ್ತಾಯಿಲ್ಲ. ಅವ್ರು ಮಾಡ್ತಾ ಇರೋಂಥ ಮೋಸ ಏನು, ವಾಲ್ಮೀಕಿ 187 ಕೋಟಿ ಅನ್ಯಾಯ ಮಾಡಿದ್ದಾರೆ. ಮೈಸೂರಿನಲ್ಲಿ ಮೂಡ ಮೊದಲು ಇತ್ತು, ಅದು 50-50 ಇದ್ದಿದ್ದು ಸತ್ಯ. ಅದನ್ನು ತೆಗೆದಾಕಿ ಸರ್ಕಾರ ತೆಗೆದಾಕ್ಬಿಟ್ಟು 1 ಎಕರೆಗೆ 1 ಸೈಟ್ ಕೊಡೋವಂಥ ವ್ಯವಸ್ಥೆ ಮಾಡಿದೆ. ಹಾಗೂ ಕೂಡ 14ರಿಂದ 15 ಸೈಟ್ ತೊಗೊಂಡಿರೋದು ಭಾಳ ಅನ್ಯಾಯ. ಅದನ್ನು ಕೂಡಲೇ ಅವರು CM ಅವರು ವಾಪಸ್ ಕೊಟ್ಟಿದ್ದಾರೆ. ಇದೆಲ್ಲ ಯಾವ ಸಮಸ್ಯೆ ಬರ್ತಾ ಇರಲಿಲ್ಲ. ಹೌದು, ಏನೋ ಗೊತ್ತಿಲ್ಲೋ ಆಗಿದೆ ಇದನ್ನು ಅಂದರೆ ಎಲ್ಲರೂ ಒಪ್ಕೊಳ್ತಿದ್ರು, ಜನಸಾಮಾನ್ಯರು ಒಪ್ಕೊಳ್ತಪ್ಪ, ದೊಡ್ಡ ಹೀರೋ ಆಗ್ಬಿಟ್ರಪ್ಪ. ಆ ಹೋರಾಟವನ್ನು ಮಾಡ್ಕೊಂಡ್ಬಿಡ್ತಾ ಇದ್ವಿ. ಇದು ಯಶಸ್ವಿ ಆಗ್ತದೆ. ಖಂಡಿತ ರಾಜೀನಾಮೆ ಕೊಡಬೇಕಾಗ್ತದೆ. ಅವರು ಮಾಡ್ತಾವ್ರೆ. 4ರಿಂದ 4 ವರ್ಷ ಕಾಲ ಅವಕಾಶ ಇರ್ತಾರೆ. ಅವ್ರದ್ದು ಮಣ್ತಿದ್ರು ಅವರು. ಈಗ ನಾವೇ ಹೋರಾಟ ಮಾಡ್ತಾಯಿದ್ದೀವಿ. ಹೋರಾಟ ಮಾಡೋಕ್ಕಾಗಿತ್ತು, ಬರಬೇಕಾಗಿತ್ತು, ಮಾತಾಡಬೇಕಾಗಿತ್ತು, ಹೇಳ್ಬೇಕಾಗಿತ್ತು, ತೋರಿಸ್ಬೇಕಾಗಿತ್ತು. ಇವತ್ತು ನಾವು ಮಾಡ್ತಾಯಿದ್ದೀವಿ ಮಾಡೋ ಅನ್ಯಾಯ ಅಂದ್ಬಿಟ್ಟು ಅವತ್ತು ನಾವು ಮಾಡೋದು ಅನ್ಯಾಯ ಅಂತ ಹೇಳ್ತಾ ಇದ್ದೀರ ಬೇಕು ಅಂತ. ಅವತ್ತೇನು ಮಾಡ್ತಿದ್ರಿ, ಎಲ್ಲೋಗಿದ್ರಿ? ಇವಾಗ ಜ್ಞಾಪಿಸ್ಕೊತಾ ಇದ್ರಾ? ನಮ್ಮ ತಪ್ಪನ್ನು ಹಿಡ್ಕೊಬಿಟ್ರು ಅಂತೇಳಿ ಅವ್ರೇನು ಮಾಡೋ ತಪ್ಪು ಹುಡುಕ್ತಾ ಇದ್ರಿ. ವಿರೋಧ ಪಕ್ಷ ಕೆಲಸ ಮಾಡಿಲ್ಲ ಅವರು. ಸರ್, ಈಗ ಅವರು ತನಿಖೆ ಕೊಟ್ಟಿದ್ದಾರೆ. ವಾಲ್ಮೀಕಿ ತನಿಖೆ ಮಾಡೋಕ್ಕೆ ಹೇಳ್ತಿದ್ದಾರೆ. ಅಷ್ಟೊಂದು ನೀವೆಲ್ಲ ಮಾಡ್ತಿದ್ದೀರಾ ಅಂತ. ತನಿಖೆ ಯಾರು ಮಾಡೋದು, ತನಿಖೆ ಏನು ರಿಸಲ್ಟ್ ಬರುತ್ತೆ ಎಲ್ಲರೂ ತಲೆಬೇಕಾಗ್ತದೆ. ಈ ದೇಶದ ಈ ಮಣ್ಣಿನ ಕಾನೂನಿಗೆ ನಾವೆಲ್ಲರೂ ತಲೆಬೇಕಾಗ್ತದೆ. ನನಗೂ ಒಂದೇ ಕಾನೂನು, ನಿಮಗೂ ಒಂದೇ ಕಾನೂನು, ಈ ರಾಜ್ಯ ಮುಖ್ಯಮಂತ್ರಿಗೂ ಒಂದೇ ಕಾನೂನು ಇರ್ತಕ್ಕಂಥ. ಈ ದೇಶದ ಎಲ್ಲರಿಗೂ ಒಂದೇ ಕಾನೂನು. ಯಾವ ಕಾನೂನಲ್ಲಿ ಏನಾಗುತ್ತೆ ತಲೆಬೇಕಾಗ್ತದೆ. ಸರ್ ನಮಸ್ಕಾರ. ಇವತ್ತು 2ನೇ ದಿನದ ಪಾದಯಾತ್ರೆಯಲ್ಲಿ ನಾವು ಭಾಗವಹಿಸಿದ್ದೀವಿ. ಈ ಸರ್ಕಾರ ಬಂದಾಗಿನಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಲೂಟಿಯನ್ನೇ ಮಾಡ್ಕೊಂಡು ಬಂದಿದೆ. ಒಬ್ಬೊಬ್ಬ ಅಧಿಕಾರಿಗಳ ಮೇಲೂ ಕೂಡ ಭ್ರಷ್ಟಾಚಾರವನ್ನು ಹಾಕಿ ಕಲೆಕ್ಷನ್ ಮಾಡ್ಕೊಂಡು ಬನ್ನಿ ಅಂಥೇಳಿ ಅವರು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ಳೋದಕ್ಕೆ ಕಾರಣ ಆಗಿದೆ ಕಾಂಗ್ರೆಸ್ ಸರ್ಕಾರ. ಇವ್ರದ್ದು ಅವತ್ತಿಂದ ಇವತ್ತವರೆಗೂ ಗಮನಿಸ್ತಾ ನೋಡಿ ನೀವು, ಒಂದಲ್ಲ ಒಂದನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ. ಒಂದು ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಅಂದರೆ ಸದನದಲ್ಲಿ ನಿಂತ್ಕೊಂಡು ಹೇಳ್ತಾರೆ ಮುಖ್ಯಮಂತ್ರಿ ಆದವರು, ಇಲ್ಲ ಅಷ್ಟು ಮಾಡಿಲ್ಲ, ನಾವು ಬರೀ 87 ಕೋಟಿ ಇನ್ನು ನಾವು ಲೂಟಿ ಮಾಡಿರೋದು ಅಂತ ಹೇಳೋವಂಥ ಅದು ದಾಖಲೆ ಆಯಿತು. ಹಾಗೆಯೇ ಮೂಡ ಹಗರಣದಲ್ಲಿ 1988ರಲ್ಲಿ ಅಕ್ವಿಜಿಷನ್ ಆಗಿದ್ದರೆ, ಇವರು ಕಾನೂನು ಬಂದಿದ್ದು 13ರಲ್ಲಾಗಿದ್ದರೆ, 17ರಲ್ಲಿ 50-50 ಅನುಪಾತ ಬಂದಿದ್ದರೆ, ಹಿಂದಿನ ಕಾಲದಲ್ಲಿ ನಮಗೆ ಕೊಡಿ ಅಂತೇಳ್ಬಿಟ್ಟು ಕೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಸರಿಯಲ್ಲ. ಇದೆಲ್ಲ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ನಾವು CIDಗೆ ಒಪ್ಪಿಸಿದ್ದೀವಿ ಮತ್ತು ತನಿಖೆಯನ್ನು ಮಾಡಿಸ್ತಿದ್ದೀವಿ ಅಂತ ಹೇಳ್ತೀರಾ. ಎಲ್ಲಿ ತನಿಖೆಯನ್ನು ಕರೆಕ್ಟಾಗಿ ಮಾಡಿಸ್ತಾ ಇದ್ದೀರಾ? ನಮ್ಮ ಮೇಲೆ ಆರೋಪವನ್ನು ಇವತ್ತು ಮಾಡೋಕ್ಕೆ ಹೊರಟಿದ್ದೀರಾ. ಸರ್ಕಾರ ಬಂದು 1.5 ವರ್ಷ ಆಯಿತು. ಒಂದು ಹಗರಣನಾರ ಆಚೆಗೆ ತೊಗೊಂಡು ಬಂದು ಒಬ್ಬರ ಮೇಲಾರು ಆರೋಪ ಮಾಡುವಂಥ ಕೆಲಸವನ್ನು ದಾಖಲೆ ಸಹಿತ ಮಾಡ್ತಾ ಇದ್ದೀರಾ. ಇಟ್ ಆ್ಯಂಡ್ ರನ್ ಅಂತ ಹೇಳ್ತಾರಲ್ಲ ಹಾಗೆ, ಸದನದಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ಯಾವುದಕ್ಕೂ ಕೂಡ ಉತ್ತರವನ್ನು ಕೊಡಲಿಲ್ಲ. ಆ ಕಾರಣಕ್ಕೋಸ್ಕರ ಈ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಹೇಳ್ತಾರೆ, ಆ ಹಣ ಟ್ರಾನ್ಸ್ಫರ್ ಮಾಡಿದ್ದು ನಿರ್ಮಲಾ ಸೀತಾರಾಮನ್ ಅವರ, ನೀವು ಕೊಟ್ಟಿದ್ದಕ್ಕೋಸ್ಕರ ಬ್ಯಾಂಕ್ನವ್ರು ಮಾಡಿದರು. ಇದರಲ್ಲಿ ಉರುಳಿದೆ ಅಂತೇಳ್ಬಿಟ್ಟು ಗೊತ್ತಾಗಿದ್ದ ತಕ್ಷಣ ಇದನ್ನು CBIನ ಮೂಲಕ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಗೆ ಬರೆದಿದ್ದಾರೆ. ನೋಟಿಸ್ ಕೊಟ್ಟರೆ ಅದಕ್ಕೆ ಉತ್ತರ ಕೊಡಬೇಕೋ ಅಥವಾ ಅವ್ರನ್ನ ಬೈಕೊಂಡು ತಿರುಗಬೇಕೋ? ಇಲ್ಲ, ಇವರು ಯಾವುದೂ ಕೂಡ ದಾಖಲೆ ಸಹಿತವಾಗಿ ಮಾತನಾಡುವಂಥದ್ದಿಲ್ಲ. ಇಟ್ ಆ್ಯಂಡ್ ರನ್ ಮಾಡ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ಹೋಗುತ್ತೆ. ಇವರು ಜೈಲಿಗೆ ಹೋಗೋದಕ್ಕೆ ತಪ್ಪಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇವರು ಕೆಳಗಿಳಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿದೆ. ಕಾಂಗ್ರೆಸ್ಗೆ ಬಂದಂತಹ ಕಳಂಕವನ್ನು ತಪ್ಪಿಸ್ಕೊಳ್ಳೋಕ್ಕೆ ನಮ್ಮ ಮೇಲೆ ಆರೋಪ ಮಾಡ್ತಾಯಿದ್ದಾರೆ ಹೊರತು ನಮ್ಮ ಮೇಲೆ ಮಾಡಿದ ಆರೋಪದಲ್ಲಿ ಯಾವುದೇ ಉರುಳಿಲ್ಲ. ನಿನ್ನೆ ತಾನೇ ಒಬ್ಬ PSI ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. 30 ಲಕ್ಷ ಅವರು ಕೇಳಿದ್ದಾರೆ ಅಂತಕ್ಕಂಥ ದಾಖಲೆ ಹೇಳ್ತಾ ಇದ್ದಾರೆ. ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿಯ ಮೇಲೆ ಏನು ಕ್ರಮ ತೊಗೊಂಡ್ರಿ? ಅರೆಸ್ಟ್ ಮಾಡಿದ್ರಾ? ಇಲ್ಲ. ಅವ್ರದ್ದು ರಾಜೀನಾಮೆ ತೊಗೊಂಡ್ರ? ಇಲ್ಲ. ಈ ರೀತಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಬೇಕು. ಯಾರು ತಪ್ಪಿತಸ್ಥರಿದ್ದಾರೋ ಅವ್ರು ಕೆಳಗಿಳಿಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಅದು ಯಶಸ್ವಿ ಆಗುತ್ತೆ. ಮೂಡ ಹಗರಣದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಜೈಲಿಗೆ ಹೋಗೋದು ಶತಸಿದ್ಧ. ಮುಖ್ಯಮಂತ್ರಿಗಳು ಸ್ಥಾನದಿಂದ ಕೆಳಗಿಳಿಯುವಂಥ ಸನ್ನಿವೇಶ ಹತ್ತಿರದಲ್ಲೇ ಇದೆ.